ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯ ಕುರಿತು ಏನಪ್ಪ ಅಂದರೆ ಚರ್ಚೆ ಮಾಡ್ತೀನಿ. ಅದರಲ್ಲಿ ರಾಜ್ಯಸಭೆ ಚರ್ಚೆಯಲ್ಲಿರುವಂಥದ್ದು. ರಾಜ್ಯಸಭೆ ಸಂರಚನೆ ಏನಪ್ಪ ಅಂದರೆ ಭಾರತದ ಸಂವಿಧಾನದ 80ನೇ ವಿಧಿಯಲ್ಲಿ ಏನಪ್ಪ ಅಂದರೆ ತಿಳಿಸಲಾಗಿದೆ. ರಾಜ್ಯಸಭೆ ರಚನೆ ಏನಪ್ಪ ಅಂದರೆ ಭಾರತದ ಸಂವಿಧಾನವು ರಾಜ್ಯಸಭೆಯ ಗರಿಷ್ಠ ಸ್ಥಾನವನ್ನು ಏನಪ್ಪ ಅಂದರೆ 250ಕ್ಕೆ ಏನಪ್ಪ ಅಂದರೆ ನಿಗದಿಪಡಿಸಿದ್ದು, ಅವುಗಳಲ್ಲಿ 238 ಸ್ಥಾನಗಳನ್ನು ವಿವಿಧ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಏನಪ್ಪ ಅಂದರೆ ಪ್ರತಿನಿಧಿಗಳೇನಪ್ಪ ಅಂದರೆ ಪ್ರತಿನಿಧಿಸ್ತಾರೆ ಅಂತ ಹೇಳ್ಬೋದು. ಇನ್ನುಳಿದ 12 ಮಂದಿ ಏನಪ್ಪ ಅಂದರೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇನಪ್ಪ ಅಂದರೆ ಈಗ ಭಾರತದ ರಾಷ್ಟ್ರಪತಿ ಅವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳೇನಪ್ಪ ಅಂದರೆ ನಾಮಕರಣ ಮಾಡಬೇಕೆಂದು ಈ ಒಂದು ಸಂವಿಧಾನದಲ್ಲಿ ನಿಗದಿಪಡಿಸಲಾಗಿದೆ. ಆ ಒಂದು ನಿಗದಿಯಂತೆ ವಿವಿಧ ರಾಷ್ಟ್ರಪತಿಗಳೇನಪ್ಪ ಅಂದರೆ ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ರಾಜ್ಯಸಭೆಗೆ ಏನಪ್ಪ ಅಂದರೆ ನಾಮಕರಣಗೊಳ್ಳುವಂಥ ಸದಸ್ಯರು ವಿಜ್ಞಾನ, ಕಲೆ, ಸಮಾಜ ಸೇವೆ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ 12 ಮಂದಿ ಏನಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳೇನಪ್ಪ ಅಂದರೆ ನಾಮಕರಣ ಮಾಡುತ್ತಾರೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಏನಪ್ಪ ಅಂದರೆ ಸಂಸತ್ತಿನ ಮೇಲ್ಮನೆ ಎಂದೇ ಕರೆಯಲಾಗುವಂಥ ಈ ಒಂದು ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಮಾಡುವ ಒಂದು ಇದನ್ನು ಇದೆ ಅಂತ ಹೇಳ್ಬೋದು. ಭಾರತದ ರಾಷ್ಟ್ರಪತಿಗಳು ಏನಪ್ಪ ಅಂದರೆ 12 ಮಂದಿಯನ್ನು ಈ ಒಂದು ಸದಸ್ಯರನ್ನು 6 ವರ್ಷದ ಅವಧಿಗೆ ಏನಪ್ಪ ಅಂದರೆ ನಾಮಕರಣ ಮಾಡುತ್ತಾರೆ. ಈ ಮೂಲಕ ಮೇಲ್ಮನೆ ಏನಪ್ಪ ಅಂದರೆ ಬುದ್ಧಿವಂತರ ಸದನ ಮತ್ತು ಚಿಂತಕರ ಸದನ, ಹಿರಿಯರ ಸದನ, ಅನುಭವಿಗಳ ಸದನವಾಗಿ ಏನಪ್ಪ ಅಂದರೆ ರೂಪುಗೊಂಡಿದೆ ಅಂತ ಹೇಳ್ಬೋದು. ಇನ್ನು ರಾಜ್ಯಗಳಲ್ಲಿ ರಾಜ್ಯ ಸಭೆಯ ಸ್ಥಾನಗಳನ್ನು ನಿರ್ಧಾರವಾಗುವುದು ಸಂವಿಧಾನದ 4ನೇ ಅನುಸೂಚಿಯಲ್ಲಿ ಅಂತ ಹೇಳ್ಬೋದು. ರಾಜ್ಯಸಭೆಗೆ ಏನಪ್ಪ ಅಂದರೆ ವಿವಿಧ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಸ್ಥಾನಗಳ ಹಂಚಿಕೆ ಮಾಡುವುದರ ಬಗ್ಗೆ ಏನಪ್ಪ ಅಂದರೆ ಈ ಒಂದು 4ನೇ ಅನುಸೂಚಿಯಲ್ಲಿ ತಿಳಿಸಲಾಗಿದೆ ಅಂತ ಹೇಳ್ಬೋದು. ಜನಸಂಖ್ಯೆ ಆಧಾರದ ಮೇಲೆ ವಿವಿಧ ರಾಜ್ಯಗಳಿಗೆ ಏನಪ್ಪ ಅಂದರೆ ರಾಜ್ಯಸಭಾ ಸ್ಥಾನಗಳೇನಪ್ಪ ಅಂದರೆ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ರಾಜ್ಯಗಳಿಗೂ ಸಮಾನವಾದಂಥ ಒಂದು ಪ್ರಾತಿನಿಧ್ಯವನ್ನು ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಯಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಭಾರತದ ಕೆಲವು ರಾಜ್ಯಗಳಲ್ಲಿ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗಿದ್ದರೆ ಅದರಲ್ಲಿ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ 31 ಸ್ಥಾನಗಳನ್ನು ನಾವು ನೋಡ್ಬೋದು. ಮಹಾರಾಷ್ಟ್ರ ರಾಜ್ಯದಾಗ ಏನಪ್ಪ ಅಂದರೆ 19 ಸ್ಥಾನಗಳನ್ನು ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ 12 ಜನರು ಏನಪ್ಪ ಅಂದರೆ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿರ್ತಾರೆ. ಇನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ 12 ಜನ ಏನಪ್ಪ ಅಂದ್ರೆ ಆಯ್ಕೆ ಆಗ್ತಾರಲ್ಲ, ಇತ್ತೀಚೆಗೆ ನಾವು ನೋಡಿದಾಗ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಏನಪ್ಪ ಅಂದರೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗಡೆ ಅವರು ಕೂಡ ಏನಪ್ಪ ಅಂದರೆ ನಮ್ಮ ಕರ್ನಾಟಕದವರು ಏನಪ್ಪ ಅಂದರೆ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಕೆಲವು ರಾಜ್ಯಗಳಾದಂಥ ಅದು ನಾಗಾಲ್ಯಾಂಡ್ ಆಗಿರಬಹುದು, ತ್ರಿಪುರ ಆಗಿರಬಹುದು, ಮಣಿಪುರ ಆಗಿರ್ಬೋದು, ಸಿಕ್ಕಿಮು, ಅರುಣಾಚಲ ಪ್ರದೇಶ, ಪುದುಚೇರಿ, ಮಿಜೋರಾಮು, ಮೇಘಾಲಯ ಹಾಗೂ ಗೋವಾ ಇಂಥ ರಾಜ್ಯಗಳಲ್ಲಿ ಕೇವಲ ಒಂದೇ ಒಂದು ಸ್ಥಾನವನ್ನು ಏನಪ್ಪ ಅಂದರೆ ಹೊಂದಿವೆ ಅಂತ ಹೇಳ್ಬೋದು ಅಥವಾ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಜ್ಯಸಭೆಯ ಸ್ಥಾನಗಳ ನಿರ್ಧಾರ ಏನಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯಸಭೆಗೆ ಏನಪ್ಪ ಅಂದರೆ ವಿಶೇಷವಾದಂಥ ಮತದಾರರ ವರ್ಗದ ಮೂಲಕ ಏನಪ್ಪ ಅಂದರೆ ಅದು ಪರೋಕ್ಷವಾಗಿ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಪ್ಪ ಅಂದರೆ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಹಾಗೂ ಪಾಂಡಿಚೇರಿಗಳಲ್ಲಿ ಮಾತ್ರ ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಗೆ ಒಂದೊಂದು ಸ್ಥಾನ ಏನಪ್ಪ ಅಂದರೆ ರಾಜ್ಯಸಭೆಯ ಒಂದು ಸ್ಥಾನವನ್ನು ಹೊಂದಿವೆ ಅಂತ ಹೇಳ್ಬೋದು. ದೆಹಲಿ, ಜಮ್ಮು ಕಾಶ್ಮೀರ ಹಾಗೂ ಪಾಂಡಿಚೇರಿಗಳನ್ನು ಹೊರತುಪಡಿಸಿ ಉಳಿದಂಥ ಒಂದು ಕೇಂದ್ರಾಡಳಿತ ಪ್ರದೇಶಗಳೇನಾವಲ್ಲ, ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಸಂಖ್ಯೆ ಏನಪ್ಪ ಅಂದರೆ ವಿಪರೀತವಾಗಿ ಕಡಿಮೆ ಇರುವುದರಿಂದ ರಾಜ್ಯಸಭೆಯ ಒಂದು ಸ್ಥಾನ ಏನಪ್ಪ ಅಂದರೆ ಇಲ್ಲಿ ನಿಗದಿಪಡಿಸಿಲ್ಲ ಅಂತ ಹೇಳ್ಬೋದು. ನಾವು ದೆಹಲಿಯನ್ನು ನೋಡಿದಾಗ ದೆಹಲಿಯಲ್ಲಿ 3 ರಾಜ್ಯಸಭಾ ಸ್ಥಾನಗಳನ್ನು ನೋಡ್ಬೋದು, ಪಾಂಡಿಚೇರಿಯಲ್ಲಿ 1, ಜಮ್ಮು ಕಾಶ್ಮೀರದಲ್ಲಿ 4 ಸ್ಥಾನಗಳು ಇವೆ ಅಂತ ಹೇಳ್ಬೋದು. ಇನ್ನುಳಿದಂಥ ಪ್ರದೇಶಗಳಲ್ಲಿ ಏನಪ್ಪ ಅಂದರೆ ರಾಜ್ಯಸಭೆಯ ಸ್ಥಾನಮಾನ ಏನಪ್ಪ ಅಂದರೆ
ಇಲ್ಲ ಅಂತ ಹೇಳ್ಬೋದು. ಇನ್ನು ಅಮೇರಿಕದ ಬಗ್ಗೆ ನಾವು ನೋಡಿದಾಗ ಅಮೇರಿಕ ಒಂದು ಸಂಯುಕ್ತ ಸಂಸ್ಥಾನದಲ್ಲಿ ಜನಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಅಲ್ಲಿ 50 ರಾಜ್ಯಗಳಿವೆ. ಆ 50 ರಾಜ್ಯಗಳಿಗೆ ಸಮಾನವಾಗಿ 2 ಸ್ಥಾನವೇನಪ್ಪ ಅಂದರೆ ನಿಗದಿಪಡಿಸಲಾಗಿದೆ. ಒಟ್ಟಾರೆಯಾಗಿ 100 ಸದಸ್ಯರೇನಪ್ಪ ಅಂದರೆ ಆ ಒಂದು ಇದರಲ್ಲಿ ನೋಡಬಹುದಾಗಿದೆ. ಇತ್ತೀಚೆಗೆ ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಯಲ್ಲಿ ಏನಪ್ಪ ಅಂದರೆ BJP ಬೆಂಬಲಿತ ಅಥವಾ NDA ಅಂತೀವಲ್ಲ ನಾವು, ಆ ಒಂದು ಕೂಟಕ್ಕೆ ಏನಪ್ಪ ಅಂದರೆ ಬಹುಮತ ರಾಜ್ಯಸಭೆಯಲ್ಲಿ ಸಿಕ್ಕಿದ್ದು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ YSR ಪಕ್ಷದ 2 ಸದಸ್ಯರು ಇತ್ತೀಚೆಗೆ ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಯ ಸ್ಥಾನಕ್ಕೆ ಏನಪ್ಪ ಅಂದರೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ರಾಜ್ಯಸಭೆಯ ಕುರಿತೇನಪ್ಪ ಅಂದರೆ ಮಾಹಿತಿ ತಮ್ಮೊಂದಿಗೆ ಚರ್ಚೆ ಮಾಡೀನಿ. ಇನ್ನಷ್ಟು ಮಾಹಿತಿ ಏನಪ್ಪ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.